ಅದೇ ಯಾಕೆ? ನನ್ನ ಎತ್ತಿದಾಗ ನನ್ನ ಕೂಸು, ನಾನು ಚಿಕ್ಕ ಮಗು, ಆ ಇದ್ರಲ್ಲಿ ನನ್ನ ಬಿಟ್ಟು ಹೋದ್ರು ಅವರು. ಇವತ್ತು ನೀನು ಹೆಣ್ಮಗು ಏನ್ ಮಾಡ್ತೀನಿ? ಇವತ್ತು ನಾನು ರೋಡಲ್ಲಿ ನಿಂತ್ಕೊಂಡಿದ್ದೀನಿ. ಯಾರ ಕಾರಣ? ಅವತ್ತು ನಾನು ಬಿಟ್ಟಿದ್ರೆ ಸತ್ತೋಗ್ತಿದ್ದೆ. ಅವತ್ತು ನಾನು ಬಿಟ್ಟಿದ್ರೆ ಸತ್ತು ಎಲ್ಲೋ ಹೋಗ್ತಿದ್ದೆ. ನಾನು ಇವತ್ತು ನಾನು ರೋಡಲ್ಲಿ ನಿಂತ್ಕೊಂಡಿದ್ದೀನಿ ಅಂದ್ರೆ ನೀವೇ ಕಾರಣ, ನನ್ನ ಸಾಕಿರೋರೇ ಕಾರಣ. ಪ್ಲೀಸ್, ನಾನು ಇದನ್ನ ಮಾತ್ರ ಕೇಳ್ತಾ ಇದ್ದೀನಿ, ಯಾವ ಮಕ್ಕಳನ್ನ ರೋಡಲ್ಲಿ ಮಾತ್ರ ಬಿಟ್ಟು ಹೋಗ್ಬೇಡಿ. ತುಂಬಾನೇ ಕಷ್ಟ ಅನುಭವಿಸ್ಬಿಡ್ತಾರೆ. ಇನ್ನೊಂದು, ಸಾಕೋ ಯೋಗ್ಯತೆ ಇದ್ರೆ ಸಾಕಿ, ರೋಡಲ್ಲಿ ತಗೊಂಬಂದ್ಬಿಡ್ಬೇಡಿ. ಅಲ್ಲಮ್ಮ, ಸಾಕೋ ಯೋಗ್ಯತೆ ಇದ್ರೆ ಮಾತ್ರ ಮಕ್ಕಳನ್ನ ಹುಟ್ಟಿಸಿ, ಇಲ್ಲ ಅಂದ್ರೆ ಮಕ್ಕಳನ್ನ ಹುಟ್ಟಿಸ್ಬೇಡಿ. ಇವರು ವೈಷ್ಣವಿ ಅಂತ, ಇವ್ರ ಹತ್ರ ಆಲ್ರೆಡಿ ಒಂದು ಟೈಮ್ ನಾವು ಮಾತಾಡಿದ್ದೀವಿ. ಏನು, ಎಲ್ಲ ಕನ್ನಡದ ಜನತೆಗೂ ನಮಸ್ತೆ. ನನ್ನ ಎತ್ತಿರೋ ಅಪ್ಪ ಅಮ್ಮ ಯಾರು ಅಂತಾನೆ ಗೊತ್ತಿಲ್ಲ. ನಾನು ದೇವಸ್ಥಾನದಲ್ಲಿ ಸಿಕ್ಕೆ, ಅಲ್ಲಿಂದ ಯಾರೋ ಕರ್ಕೊಂಡೋಗಿ ನಾನು 13-14 ವರ್ಷ ಸಾಕಿದ್ರು. ಸಾಕಿ ಅಲ್ಲಿ ಯಾರಿಗೋ ದುಡ್ಡಿಗೆ ಮಾರಿದ್ರು. ಎಲ್ಲಿಗೆ ಮಾರಿದ್ರು? ಬೆಂಗಳೂರಿಗೆ. ಬೆಂಗಳೂರಿಗೆ ಅವ್ರು ಓದಿಸ್ತೀನಿ ಅಂತ ನನ್ನ ಕರ್ಕೊಂಡು ಹೋದ್ರು. ಆದ್ರೆ ಓದಿಸ್ಲಿಲ್ಲ, ಕೆಲಸ ಮಾಡಿಸ್ಕೊಂಡ್ರು. ಅಲ್ಲ, ನಿಮ್ಮ ಅಪ್ಪ ಅಮ್ಮ ಈಗ ಸಾಕಿದ ಅಪ್ಪ ಅಮ್ಮ ಇದ್ರಲ್ಲ, ಅವರು ಏನಂತ ಹೇಳಿ ಮಾರಿದ್ರು ನಿನ್ ಮುಂದೆ? ಓದಕ್ ಹೋಗು, ಅಲ್ಲಿ ಹೋಗಿ ಓದು ಅಂತ ಹೇಳಿ. ಅದಾದ್ಮೇಲೆ ನಾನು ಓದಕ್ಕಂತಾನೆ ಓದಿದ್ ನಾನು. ಆದ್ರೆ ಅಲ್ಲಾದ್ಮೇಲೆ ನಾನು ತುಂಬಾನೇ ಕೆಲಸ ಮಾಡಿದೆ 5 ವರ್ಷ. ಬೆಂಗಳೂರಿಗೆ ಹೋಗೋ ಮೂಮೆಂಟ್ ಅಲ್ಲಿ ಒಂದು 15 ದಿವಸ ಹಿಂದೆ ಬ್ಯಾಕ್ ಹೇಳಿದ್ರು ನನಗೆ. ಏನಂತ? ನೀನ್ ನನ್ನ ಮಗಳಲ್ಲ, ನಿನ್ನ ನಾನು ಯಾಕೆ ಸಾಕ್ಬೇಕು? ಓ, ಹಂಗೆ ಕೇಳಿದ್ರು. ಅವಾಗ ನನಗೆ ಮಾತಿಲ್ಲ, ಮಾತಾಡಿಲ್ಲ, ನಾನು ಸೈಲೆಂಟ್ ಆಗಿ ಬಂದೆ. ಸರಿ, ಈಗ ಅಲ್ಲಿ ಹೋಗಿದ್ದಲ್ಲ, ಅಲ್ಲಿ ಓದಿಸಿದ್ರ? ಏನ್ ಮಾಡಿದ್ರು ನಿನ್ನ? ಓದತ್ರ ಏನು ಓದಿಸಿಲ್ಲ ನನ್ನ. ಮನೇಲೆ 4 ಗೋಡೆ ಮಧ್ಯೆನೆ ಮನೆ ಕೆಲಸ, ಮಗು ನೋಡ್ಕೊಳೋದು, ಇಡೀ ದಿವಸ ಕೆಲಸ ಮಾಡ್ತಿದ್ದೆ. 10-12 ಗಂಟೆಗೆ ಬರ್ತಿದ್ರು, ಊಟ ಮಾಡ್ತಿದ್ರು, ಅವ್ರ ಪಾಡಿಗೆ ಅವ್ರು ಬಿಟ್ಟು ಹೋಗ್ತಿದ್ರು. ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಮನಗಷ್ಟೊತ್ತಿಗೆ 12 ಗಂಟೆ ಆಗೋದು. ಮತ್ತೆ ಸೆಲ್ಫ್ ಕ್ಲೀನ್ ಮಾಡು, ಅದನ್ನ ಕ್ಲೀನ್ ಮಾಡು, ಇದನ್ನ ಕ್ಲೀನ್ ಮಾಡು. ಒಟ್ಟು ಟೋಟಲ್ ಆಗಿ ನಿನ್ನ ಓದಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಮನೆ ಕೆಲಸನೇ ಮಾಡಿಸಿದ್ದಾರೆ. ಓಕೆ, ಫೈನ್. ಹೇ ಗೈಸ್, ಹ್ಯಾವ್ ಎ ಗುಡ್ ಡೇ. ಎಲ್ಲರ ಹತ್ರ ಫ್ರ್ಯಾಂಕ್ ಆಗಿ ವಿತೌಟ್ ಫಿಲ್ಟರ್ ಇಲ್ಲದೆ ಮಾತಾಡಿ ತುಂಬ ದಿನ ಆಯಿತು. ಸೊ ಫ್ರ್ಯಾಂಕ್ ಆಗಿ ಮಾತಾಡ್ತೀನಿ, ಬೇಜಾರಾದ್ರೂ ಪರವಾಗಿಲ್ಲ. ಅಸಹಾಯಕ ಸ್ಥಿತಿಯಲ್ಲಿ ಒಬ್ಬ ಹೆಣ್ಮಗಳಿದ್ದಾಳೆ ಅಂದರೆ ಆ ಹೆಣ್ಮಗಳನ್ನ ಮಲ್ಲಿಗೆ ಎದ್ದೇಳೋ ಯಂತ್ರ ಥರ ನೋಡ್ತಾರೆ ಸ್ವಲ್ಪ ಜನ. ಅಲ್ಲ, ನೀವು ಹೊಟ್ಟೆಗೆ ಅನ್ನ ತಿಂತಿರೋ ಸಗಣಿ ತಿಂತಿರೋ ಗೊತ್ತಿಲ್ಲ. ಹೆಣ್ಮಗಳು ಅಂದರೆ ಕೋಪ ಬಂದಾಗ ಬಾಯಿಗೆ ಬಂದಂಗೆ ಹೊಲ್ಸೊಲ್ಸು ಬಯಸ್ಕೊಳ್ಳೋ ಮೂಕ ಪ್ರಾಣಿನ? ಹೆಣ್ಮಗಳು ಅಂದರೆ ಕೋಪ ಬಂದಾಗ ಒಡ್ಸ್ಕೊಳ್ಳೋ ಟೆಡಿ ಬೇರ? ಹೋಗು ಅಂದಾಗ ಹೋಗೋಕ್ಕೆ, ಬಾ ಅಂದಾಗೆ ಬರೋಕ್ಕೆ ಏನು ಮಾಡಿದ್ದೀರಾ ನೀವು? ಯಾರಾದರೂ ಹೆಣ್ಮಗಳಿಲ್ಲದೆ ಈ ಭೂಮಿ ಮೇಲೆ ಹುಟ್ಟಿರೋರು ಇದ್ದಾರಾ? ಇದ್ರೆ ಹೇಳಿ, ನಾನು ಮಾತಾಡಿರೋ ಮಾತು ತಪ್ಪಿದೆ, ನಾನು ಹೇಳ್ತಿರೋ ತಪ್ಪಿದೆ, ನಾನು ವಾಪಸ್ ಅಂತ ಸಾರಿ ಕೇಳ್ಬಿಡ್ತೀನಿ. ಗೈಸ್, ಐ ಆಮ್ ಡ್ಯಾಮ್ ಫಕಿಂಗ್ ಸೀರಿಯಸ್. ಹೆಣ್ಮಕ್ಳಿಗೆ ಬೇಕಾಗಿರೋದು ಸಿಂಪತಿ ಅಲ್ಲ, ಬೇಕಾಗಿರೋದು ಗೌರವ, ಮರ್ಯಾದೆ ಮಾತ್ರ. ನಾನು ಹೇಳಿರೋ ತಪ್ಪು ಅನಿಸಿದ್ರೆ ಓಕೆ ಫೈನ್, ಐ ಆಮ್ ರಿಯಲಿ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಹೇಳಿರೋ ಸರಿ ಅನಿಸಿದ್ರೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ. ನಾನು ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳ್ತಿಲ್ಲ, ನಡೆದಿರೋ ಘಟನೆನೇ ಹೇಳ್ತಿದ್ದೀನಿ. ವೈಷ್ಣವಿ ಅವರು ಅಲ್ಲಿ ಮೈಸೂರಲ್ಲಿ ಇದ್ದಾಗ ಈ ಹುಡುಗಿ ಒಂಟಿ ಆಗಿದ್ದಾಗ ನಿನ್ನ ರೇಟ್ ಎಷ್ಟಕ್ಕೆ ಬರ್ತೀಯಾ ಅಂತ ಕೇಳಿದಾರಂತೆ. ಅಲ್ಲ, ನಿಮಗೆಲ್ಲ ನಾಚಿಕೆ, ಮಾನ ಮರ್ಯಾದೆ, ಸೊನ್ನೆ ಸೂಡು ಸ್ವಲ್ಪ ಆದರೂ ಇದೆನಾ? ಕೊನೆವರೆಗೂ ವಿಡಿಯೋ ನೋಡಿ, ಈ ಹುಡುಗಿ ಬಾಯೆಲ್ಲ ಕೇಳಿ ಏನು ಹೇಳಿದಾರೆ ಅಂತ ಗೊತ್ತಾಗುತ್ತೆ ನಿಮಗೆ. ಗೈಸ್, ಆದಷ್ಟು ಹೆಣ್ಮಕ್ಳಿಗೆ ಗೌರವ ಕೊಡಿ ಅಂತ ಕೇಳ್ತಿದ್ದೀನಿ, ಕೈ ಮುಗಿದು ಕೇಳ್ಕೊತೀನಿ, ಗೌರವ ಕೊಡಿ. ಹಾಗೆ ಈ ವೈಷ್ಣವಿ ಅವರಿಗೆ ಯಾರ್ಯಾರು ಸಪೋರ್ಟ್ ಮಾಡಬೇಕು ಅಂತ ಇದ್ದೀರೋ, ನಾವು ಇವರಿಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಪ್ಪ, ಅಮ್ಮ ಇದ್ದ ಹಾಗೆ ಈ ಹುಡುಗಿ ಏನೇ ಮಾಡಿದ್ರು ಸಪೋರ್ಟ್ ಮಾಡ್ತೀವಿ ಅಂತಿರೋ ಅವರೆಲ್ಲರೂ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ. ಈ ಹುಡುಗಿನ ಮುಂದೆ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಬಂದಿದ್ದಾರೆ. ಸೊ ಆದಷ್ಟು ಈ ಹುಡುಗಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋರು ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ತಿಳಿಸಿ. ಕರ್ನಾಟಕ ಜನತೆ ಇವ್ರ ಜೊತೆ ಇದೆ ಅಂತ ನಾನು ವಾಯ್ಸ್ ಆಫ್ ಪೀಪಲಿಂದ ಹೇಳಿದ್ದೀನಿ. ಸೊ ನನ್ನ ವಾಯ್ಸ್ಗೆ ನೀವು ವಾಯ್ಸ್ ಕೊಡ್ತೀರಾ ಅಂತ ಅನ್ಕೋತಿದ್ದೀನಿ. ಮೊದಲು ನೀವು ಮಾತಾಡಿರೋ ವೀಡಿಯೋಗೂ ಈಗ ಮಾತಾಡ್ತಿರೋ ವೀಡಿಯೋಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಗೈಸ್. ಇವ್ರದ್ದು ಮೊದಲನೇ ವೀಡಿಯೋ ಬೇಕು ಅಂದರೆ ಮೇಲ್ಗಡೆ ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ದೀನಿ, ಅದರಲ್ಲಿ ಇವ್ರ ಮೊದಲನೇ ವೀಡಿಯೋ ಇದೆ, ಚೆಕ್ ಮಾಡಿ. ಈ ಹುಡುಗಿ ಮೊದಲು ಯಾವ ಥರ ಮಾತಾಡಿದಾರೆ ಅಂದರೆ ಏನೋ ಗೊತ್ತೇ ಇಲ್ಲ, ಮಾತಾಡಿದರೆ ಏನೋ ಬಿದ್ದೋಗುತ್ತೆ ಅನ್ನೋ ರೇಂಜಿಗೆ ಮಾತಾಡಿದ್ದಾರೆ. ಬಟ್ ಇವಾಗ ಕ್ಲಿಯರ್ ಆಗಿ ಮಾತಾಡ್ತಿದ್ಯಾ. ಮೈಸೂರಲ್ಲಿ ಇರ್ಬೇಕಾದ್ರೆ ಅಕ್ಕ ಕೆಲ್ಸಕ್ಕೆ ಹೋಗಿದ್ರು, ನಾನು ಮನೆಯಲ್ಲಿದ್ದೆ. ಪಕ್ಕದಲ್ಲಿ ಹುಡುಗರೆಲ್ಲ ಬಂದು ನಿನ್ ರೇಟ್ ಎಷ್ಟಕ್ಕೆ ಬರ್ತೀಯಾ ಈ ತರ ಎಲ್ಲ ಕೇಳಿದ್ರು. ಅರೆ ನಾನು ಹೊಟ್ಟೆಗೆ ಅನ್ನ ತಿನ್ನೋಂಗಿದ್ರೆ ಈ ಮಾತು ನಾನು ಹೇಳ್ತಿದ್ರಾ? ಯಾರು ಅನ್ನ ತಿನ್ನಲ್ಲಮ್ಮ, ನಾನು ಅದಕ್ಕೆ ಹೇಳಿಲ್ಲ. ಒಂಟಿ ಹುಡುಗಿ ಇಂಡಿಪೆಂಡೆಂಟ್ ಆಗಿ ಹೊರಗಡೆ ಕೆಲಸ ಮಾಡೋದು ತುಂಬ ಕಷ್ಟ. ಯಾರೂ ಇಲ್ಲ, ಯಾರು ಸಪೋರ್ಟಿಗೆ ಇಲ್ಲ, ಇದ್ರನ್ನೇ ಅಷ್ಟೊಂದು ಮಾಡ್ತಾರೆ. ಇಲ್ಲ ಅಂತ ಗೊತ್ತಾದರೆ ಜಾಸ್ತಿನೇ ಆಟ ಆಡೋಕ್ಕೆ ಶುರು ಮಾಡ್ತಾರೆ. ಕಾಮಕರು ಭಾಳ ಜನ ಇದ್ದಾರೆ ನಮ್ಮದ್ರಲ್ಲಿ. ಎತ್ತಿರೋ ತಂಗಿ ಅಕ್ಕನೇ ಬಿಡ್ತಿಲ್ಲ ಅಂತ ಲೋಫರ್ ಕಿತ್ತೋಗಿರೋ ಕಚಡಗಳು ಇದ್ದಾರೆ ನಮ್ಮ ಈ ಸಮಾಜದಲ್ಲಿ. ಕೈ ಮುಗಿದು ಕೇಳ್ತೀನಿ, ಒಂದು ಹೆಣ್ಣಿಗೆ ಬೇಕಾಗಿರೋದು ಗೌರವ, ಮರ್ಯಾದೆ. ನಿಮ್ಗೆ ಇದನ್ನೇ ಕೊಡ್ಲಿಲ್ಲ ಅಂದ್ರೆ ನಮ್ಮ ಸಮಾಜದಲ್ಲಿ ಹುಟ್ಟಿ ಏನು ಪ್ರಯೋಜನ? ಇನ್ಮೇಲೆ ನಾನು ಸೋಷಿಯಲ್ ವರ್ಕ್ ಮಾಡ್ತೀನಿ. ಎಲ್ಲ ಕನ್ನಡಿಗರ ಸಪೋರ್ಟ್ ನಂಗೆ ಬೇಕು. ನೀವು ಆದಷ್ಟು ನಂಗೆ ಸಪೋರ್ಟ್ ಮಾಡಿ ಪ್ಲೀಸ್. ನಾನು ಎತ್ತಿರೋ ಅಪ್ಪ ಅಮ್ಮನೇ ನನ್ನ ರೋಡಲ್ಲಿ ಬಿಟ್ಟೋದ್ರು, ನೀವೇ ಅಪ್ಪ ಅಮ್ಮ ಎಲ್ಲ ನನಗೆ ಅಂತ ತಿಳ್ಕೊಂಡು ನಾನು ಒಂದು ಹೆಜ್ಜೆ ಮುಂದೆ ಇಡ್ತಿದ್ದೀನಿ.
ಆದಷ್ಟು ನಮ್ಮ ಕನ್ನಡಿಗರೆಲ್ಲ ಸಪೋರ್ಟ್ ಮಾಡ್ತಾರೆ. ಬಟ್ ನಾನು ಇವಾಗಲೂ ಹೇಳ್ತಿದ್ದೀನಿ, ಒಂಟಿ ಹುಡುಗಿ ಹೊರಗಡೆ ಇಂಡಿಪೆಂಡೆಂಟಾಗಿ ಮಾಡೋದು ತುಂಬ ಕಷ್ಟ. ನನ್ನ ಮಾತು ಕೇಳಿ, ಇವಾಗಲೂ ಆಪ್ಷನ್ ಇದೆ, ಆಶ್ರಮಕ್ಕೆ ಹೋದರೆ ಚೆನ್ನಾಗಿರುತ್ತೆ ಲೈಫು. ಇಲ್ಲ, ನಾನೇ ಆಶ್ರಮ ಕಟ್ಟಬೇಕು ಅಂತ ಬಂದಿದ್ದೀನಿ. ನಾನು ಆಶ್ರಮಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ. ಹೌದಾ? ಸೀರಿಯಸ್ಲಿ? ಸೀರಿಯಸ್ಲಿ, ಓಕೆ ಫೈನ್. ಆದಷ್ಟು ಈ ಹುಡುಗಿಗೆ ಸಪೋರ್ಟ್ ಮಾಡಿ. ಸೊ ಹಗರಿ ಬೊಮ್ಮನಹಳ್ಳಿ ಅವ್ರು ಯಾರು ಇದ್ರೆ ಅವ್ರು ಸ್ವಲ್ಪ ಟಚ್ಚಲ್ಲಿರಿ. ಸೊ ಈ ಹುಡುಗಿ ಹೇಳ್ದಂಗೆ ಅಲ್ಲೇ ಆಶ್ರಮ ಮಾಡೋ ಪ್ಲ್ಯಾನ್ ಕೂಡ ಇದೆ ನಮಗೆ. ಆಶ್ರಮ ಮಾಡ್ತೀವಿ ನಮ್ಮ ವಾಯ್ಸ್ ಆಫ್ ಪೀಪಲಿಂದ, ನೋಡ್ಕೊ ಸರಿನಾ? ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲ ಕರ್ನಾಟಕ ಜನತೆ ಸಪೋರ್ಟ್ ನಂಗೆ ಬೇಕೇ ಬೇಕು. ನೀವೆಲ್ಲ ಸಪೋರ್ಟ್ ಮಾಡಿ. ನಿಮ್ಮ ಮನೆ ಮಗಳು ವೈಷ್ಣವಿ ಅಂತ ತಿಳ್ಕೊಳ್ಳಿ. ನೀವೆಲ್ಲ ಸಪೋರ್ಟ್. ನಾನೇನು ಕೇಳ್ತಾ ಇಲ್ಲ, ನಾನು ಎಷ್ಟು ಜನಕ್ಕಾಗುತ್ತೋ ನಾನು ಅಷ್ಟು ಜನಕ್ಕೆ ಸಹಾಯ ಮಾಡ್ತೀನಿ. ಇಷ್ಟು ಅಷ್ಟು ಅಂತ ನಾನು ಹೇಳಲ್ಲ. 100% ಇರೋ ನಾನು 10% ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ನಾನು ಮಾಡೇ ಮಾಡ್ತೀನಿ. ನಿಮ್ಮ ಮನೆ ಮಗಳು ಅಂತ ನನಗೆ ನೋಡ್ಕೊಳ್ಳಿ ಪ್ಲೀಸ್. ಅಪ್ಪ ಅಮ್ಮ ಇಲ್ದಂಗೆ ಚಿಕ್ಕ ವಯಸ್ಸಿಂದ ಕಷ್ಟ ಅನುಭವಿಸ್ಕೊಂಡು ಬಂದಿದ್ದೀನಿ ನಾನು. ನಂತರ ಹುಡುಗಿರು ಎಷ್ಟೋ ಜನ ಇರ್ತಾರೆ. ನಾನು ಅವ್ರಿಗೆ ಅಷ್ಟು ಇಷ್ಟು ಮಾಡ್ತೀನಿ ಅನ್ನೋದಲ್ಲ, ಎಷ್ಟಾಗುತ್ತೋ ನನ್ನಿಂದ ಅಷ್ಟು ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ನನಗೆ ತುಂಬ ಮುಖ್ಯ. ಖಂಡಿತ ಸಪೋರ್ಟ್ ಮಾಡ್ತಾರೆ ಕನ್ನಡಿಗರು. ಸೊ ಆ ನಂಬಿಕೆನ ಉಳಿಸ್ಕೊ. ಇಂಡಿಪೆಂಡೆಂಟಾಗಿ ಹೊರಗೆ ಬದುಕೋದು ತುಂಬ ಕಷ್ಟ. ನಾವು ಹೇಳಿದರೆ ಕೇಳ್ತಿಲ್ಲ. ಆಲ್ರೆಡಿ ನೀವು ಮೇಜರು. ಸೊ ಅದರಲ್ಲೂ ನಾನು ಸೋಷಿಯಲ್ ವರ್ಕ್ ಮಾಡ್ತಿದ್ದೀನಿ. ಈಗ ಸೋಷಿಯಲ್ ವರ್ಕ್ ಅಂದಾಗ ಬಿಡು ಹುಡುಗಿ, ಇವ್ರೇನು ಮಾಡ್ತಾರೆ ಅಂತ ನಾನು ಹುಡುಗಿ ಅಂತ ನಿಮ್ಮನ್ನು ಕೆಳಗಿಳಿಸಿ ಮಾತಾಡೋಕ್ಕೆ ನಾನು ರೆಡಿ ಇಲ್ಲ. ಒಂದು ಹುಡುಗಿಯಾಗಿ ಏನೇನು ಮಾಡ್ಬೋದು ಅಂತ ತೋರಿಸ್ಕೊಡುವ ಅಂತ ನಾನು ನಿಮಗೆ ಎನ್ಕರೇಜ್ ಮಾಡ್ಬೋದೇ ಹೊರತಾಗಿ ಹುಡುಗ ಹುಡುಗಿ ಅಂತ ಭೇದ ಭಾವ ಆಗಲಿ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಹುಡುಗಿಯಾಗಿ ಹಿಂಗೋ ಮಾಡ್ಬೋದಾ ಅಂತ ನಮ್ಮ ಕನ್ನಡಿಗರೆಲ್ಲ ನೋಡಬೇಕು. ಸೊ ಯಾರ್ಯಾರು ನಿಮ್ಮನ್ನು ಬಿಟ್ಟೋದ್ರು, ಚೀಪಾಗಿ ಕಂಡ್ರು, ಅವರೆಲ್ಲರೂ ತಿರುಗಿ ಬರಬೇಕು. ಹುಡುಗಿಯಾಗಿ ಏನೇನು ಮಾಡಬಹುದು, ಯಾರೂ ಇಲ್ಲದೆ ಇಷ್ಟು ಮಾಡಿದ್ದೀನಿ ಅಂತ ಮುಂದೆ ಒಂದಿನ ಎಲ್ಲೋ ಒಬ್ಬಳೇ ಕೂತಾಗ ಸೊ ಆ ನೆಮ್ಮದಿ ಇರಬೇಕು. ಸೊ ಆ ಥರ ವರ್ಕ್ ಮಾಡಿ. ಅಲ್ಲಲ್ಲ, ಅದು ಅಲ್ಲ ನಾನು ಇದನ್ನ ಹೇಳ್ಬೇಕು. ವಾಯ್ಸ್ ಆಫ್ ಪೀಪಲ್ ಇಲ್ಲ ಅಂದ್ರೆ ನಾನು ಇವತ್ತು ಏನಾಗ್ತಿದ್ನೋ ಗೊತ್ತಿಲ್ಲ. ಈ ತರ ವಾಯ್ಸ್ ಆಫ್ ಪೀಪಲ್ ಇಂಚಿಂಚಿಗೂ ಕೇರ್ ಮಾಡ್ಕೊ ಬಂದಿದೆ ನನ್ನನ್ನ. ಎಲ್ಲೂ ಬಿಟ್ಟಿಲ್ಲ. ವಾಯ್ಸ್ ಆಫ್ ಪೀಪಲ್ ನಮ್ದವ್ರು ಪ್ರತಿಯೊಬ್ಬರಿಗೂ ಒಳ್ಳೇದೇ ಆಗತ್ತೆ. ನೋಡಿದೀರಾ ಎಲ್ಲ ವಿಡಿಯೋನಲ್ಲೂ. ಇಲ್ಲ ಅಮ್ಮ, ಏನಂದರೆ ನಮಗಿಷ್ಟು ಸಪೋರ್ಟ್ ಮಾಡ್ತಿರೋದು ನಮ್ಮ ಕನ್ನಡಿಗರು, ನಮ್ಮನ್ನು ತುಂಬ ನಂಬಿರೋ ಜನಗಳು. ಸೊ ಇವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು, ವಾಯ್ಸ್ ಆಫ್ ಪೀಪಲ್ ಅವರು. ಸೊ ನೀವು ಥ್ಯಾಂಕ್ಸ್ ಹೇಳಂಗಿದ್ರೆ ನಮ್ಮ ವಾಯ್ಸ್ ಆಫ್ ಪೀಪಲಲ್ಲಿ ಯಾರ್ಯಾರು ಫಾಲೋ ಮಾಡ್ತಾರೋ, ಯಾರ್ಯಾರು ಸಪೋರ್ಟ್ ಮಾಡ್ತಾರೋ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ. ನಮಗೆ ಥ್ಯಾಂಕ್ಸ್ ಹೇಳ್ದಂಗೆ. ನನ್ನ ಲೈಫಲ್ಲಿ ಮತ್ತೆ ನಾನು ಫಸ್ಟ್ ಅಪ್ಪ ಅಮ್ಮನ ಅಂತ ಹೇಳೋದು ವಾಯ್ಸ್ ಆಫ್ ಪೀಪಲ್ ಮಾತ್ರನೇ. ಥ್ಯಾಂಕ್ ಯು ಸೋ ಮಚ್. ಈ ಮಾತು ನಮಗೆ ತುಂಬಾ ದೊಡ್ಡದಾಯಿತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೆ ಇನ್ನೇನ ಹೇಳಬೇಕಮ್ಮ? ಒಂದು ಹುಡುಗಿನ ದುಡ್ಡಿ ಮಾರೋ ಅಷ್ಟು ಕೆಳಗಿಳಿದಿದ್ದೀರಾ ಅಂದರೆ ನಿಮಗೆಲ್ಲ ನಾಚಿಕೆ ಆಗಬೇಕು. ನಾಚಿಕೆ ಇದೇನೋ ನಾಚಿಕೆ, ಮಾನ ಮರ್ಯಾದೆ, ಸೊನ್ನೆ ಸೂಡು ಇರುತ್ತಲ್ಲ, ಇದು ಯಾವುದೂ ಇಲ್ಲ ಅನ್ಕೊತೀನಿ. ಅವರಿಗೆ ಹೊಟ್ಟೆಗೆ ಅನ್ನ ತಿಂದಂತೂ ಅವರು ಬೆಳೆದಿಲ್ಲ. ಅವ್ರ ಅಪ್ಪ ಅಮ್ಮ ಹೊಟ್ಟೆಗೆ ಅನ್ನ ತಿಂದಂತೂ ಬೆಳೆಸಿಲ್ಲ. ನಾನು ಬೈಯಕ್ಕೆ ಇಷ್ಟಪಡಲ್ಲ ನಿಮ್ಮನ್ನ. ಯಾರು? ನಮ್ಮನ್ನ? ಅಲ್ಲ ಅಲ್ಲ, ಸಾಕಿರೋ ಅಪ್ಪ ಅಮ್ಮರನ್ನ ನಾನು ಬೈಯಕ್ಕಂತೂ ಇಷ್ಟಪಡಲ್ಲ. ಎಲ್ಲೇ ಇರಿ, ಚೆನ್ನಾಗಿರಿ. 2 ಮಕ್ಕಳನ್ನ ಚೆನ್ನಾಗಿ ಸಾಕೊಳ್ಳಿ. ನಾಳೆ ನಾನು ಏನು ಅಂತ ನಿಮಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಒಂದು ಹೆಣ್ಣು ಅಂತ ನಾನು ಆಚೆ ಹಾಕಿದ್ರಲ್ಲ, ಇದೇ ಛಲ ಯಾವಾಗಲೂ ಇರಲಿ. ನನ್ನ ಹತ್ರ ಏನಿಲ್ಲ, ಅದಿಲ್ಲ ಇದಿಲ್ಲ ಅನ್ನೋದು ಬಿಟ್ಬಿಡು. ನನ್ನ ಹತ್ರ ಎಲ್ಲ ಇದೆ, ನನಗೆ ಮಾಡ್ಬೇಕನ್ನೋ ಛಲ ಇದೆ ಅನ್ನೋದೊಂದು ಸಾಕು. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮದರ್ ತೆರೆಸಾ ನಮ್ಮ ಇಂಡಿಯಾದವರಲ್ಲ, ಎಲ್ಲಿಂದನೋ ಬಂದು ಮದರ್ ತೆರೆಸಾ ಅಂತ ಅನ್ಸ್ಕೊಂಡ್ರು ನಮ್ಮ ಇಂಡಿಯಾದಲ್ಲಿ, ಕೋಲ್ಕತ್ತಾದಲ್ಲಿ. ಯಾರು ಹಣೆ ಬರದಲ್ಲಿ ಏನೋ ಮುಂದಿನ ಗೊತ್ತಿಲ್ಲ. ಯಾರು ಸರ್ ಎಂ ವಿಶ್ವೇಶ್ವರಯ್ಯ ಇದ್ದಾರೋ, ಯಾರು ಸ್ವಾಮಿ ವಿವೇಕಾನಂದ ಇದ್ದಾರೋ, ಯಾರು ಮದರ್ ತೆರೆಸಾ ಇದ್ದಾರೋ, ಯಾರು ಕಲ್ಪನಾ ಚಾವ್ಲಾ ಇದ್ದಾರೋ ಗೊತ್ತಿಲ್ಲ. ಸೊ ಟ್ರೈ ಮಾಡಬೇಕಷ್ಟೇ. ನಮ್ಮ ಕೈಲಾಗಲ್ಲ ಅಂತ ಮನೇಲಿ ಕುತ್ಕೊಂಡು ಆಗ್ತಿಲ್ಲ 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 ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈಗ ಒಂದು ರೈಸ್ ಮಾಡ್ಬೇಕಂದ್ರೂ ಕೂಡ ಎದ್ದೋಗಿ ಅದನ್ನು ನೀರಲ್ಲಿ ತೊಳೆದು ಗ್ಯಾಸ್ ಆನ್ ಮಾಡಿ ಅಷ್ಟೊಂದೆಲ್ಲ ಮಾಡಾದ್ಮೇಲೆ ಒಂದು ಪ್ರೊಸೀಜರ್ನೇ ಕಂಪ್ಲೀಟ್ ಆಗಿ ಒಂದು 30 ಮಿನಿಟ್ಸ್ ಆದಮೇಲೆ ರೈಸ್ ಆಗೋದು. ಈಸಿಯಾಗಿ ಏನೂ ಬರಲ್ಲ. ಸೊ ಕಷ್ಟಪಡು, ನಿಯತ್ತಿಂದ ಏನೇ ಮಾಡು. ನಮ್ಮ ವಾಯ್ಸ್ ಆಫ್ ಪೀಪಲ್ ನಿಮ್ಮ ಜೊತೆ ಇರುತ್ತೆ. ಗುಡ್ ವೇ ಅಲ್ಲಿರೋ, ಯಾವತ್ತಿಗೂ ವಾಯ್ಸ್ ಆಫ್ ಪೀಪಲ್ ನಿಮ್ಮ ಜೊತೆ ಇರುತ್ತೆ. ಹಂಗಂತ ಯಾವ್ಯಾವುದೋ ವೇ ಅಲ್ಲಿ ಏನೇನೋ ಮಾಡಕ್ ಹೋದ್ರೆ ಖಂಡಿತ ನಾವು ಸಪೋರ್ಟ್ ಮಾಡಲ್ಲ. ನೀವು ಹೋಗ್ತಿರೋ ವೇ ಗುಡ್ ಇದ್ರೆ ಮಾತ್ರ ಕನ್ಸಲ್ಲಿ ಹೆಲ್ಪ್ ಕೇಳಿದ್ರು ವಾಯ್ಸ್ ಆಫ್ ಪೀಪಲ್ ಕಡೆಯಿಂದ ಹೆಲ್ಪ್ ಸಿಗುತ್ತೆ. ನಮ್ಮ ಕನ್ನಡಿಗರೆಲ್ಲರೂ ಜೊತೆಗೆ ನಿಮಗೆ ಕೈ ಜೋಡಿಸ್ತಾರೆ. ಇದನ್ನ ನಾನು ಗ್ಯಾರಂಟಿ ಕೊಡ್ತೀನಿ ವಾಯ್ಸ್ ಆಫ್ ಪೀಪಲ್ ಕಡೆಯಿಂದ. ಓಕೆ, ನಾನೊಬ್ಬನೇ ಇಲ್ಲ, ನಿಮಗೆ ತುಂಬ ಜನ ಇದ್ದಾರೆ. ಕರ್ನಾಟಕದ ಎಲ್ಲರೂ ನಿಮಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ಇದ್ದಂಗೆ. ಸೊ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಕೈ ಜೋಡಿಸ್ತಾರೆ. ಓಕೆ,
ನಾನು ನಿಮ್ಮ ಮನೆ ಮಗಳು ವೈಷ್ಣವಿ, ಇನ್ಮೇಲೆ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್. ನೀವೇ ನನ್ನ ಅಪ್ಪ ಅಮ್ಮ ಅಂತ ತಿಳ್ಕೊಂಡು ನಾನು ಒಂದೇ ಹೆಜ್ಜೆ ಮುಂದೆ ಇಡ್ತಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಮ್ಮ, ಖಂಡಿತ. ಸೊ ಎಲ್ಲರ ನಂಬಿಕೆನ ಉಳಿಸ್ಕೊ ಅಷ್ಟೇ. ಹಾಂ, ನಿಮ್ಮ ನಂಬಿಕೆಗೆ ನಾನು ಮೋಸ ಮಾಡಲ್ಲ, ಓಕೆನಾ? ನಾವು ಅದ್ರಲ್ಲಿ ನಮ್ಮ ವಾಯ್ಸ್ ಆಫ್ ಪೀಪಲ್ ಮಾತ್ರ ಗೊತ್ತು ನಿಮಗೆ, ಮತ್ತೆ ಎಕ್ಸ್ಟ್ರಾ. ಸೊ ಈ ಹುಡುಗಿಗೆ ಅಪ್ಪ ಅಮ್ಮ ಇಲ್ಲ ಅಂತ ಅನಾಥೆ ಮಾತ್ರ ಅಲ್ಲ, ಆದಷ್ಟು ಈ ಹುಡುಗಿಗೆ ಸಪೋರ್ಟ್ ಮಾಡಿ. ಅದು ಒಂದನ್ನ ಮಾತ್ರ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ, ಅನಾಥ ಹುಡುಗಿ ಅಂತ ಅನಾಥವಾಗಿ ಇರೋಕ್ಕೆ ಬಿಡಬಾರ್ದು. ನಾವೆಲ್ಲರೂ ತಿಳಿದಂಥವ್ರು, ಗೊತ್ತಿರೋ ಅಂಥವ್ರು ಆದಷ್ಟು ಸಪೋರ್ಟ್ ಮಾಡಿ. ಈ ಹುಡುಗಿಗೂ ಒಂದು ಏನೋ ಎಮೋಷನ್ ಆಗಲಿ, ಫೀಲ್ ಆಗಲಿ, ನಾವೆಲ್ಲರೂ ಇದ್ದೀವಿ ಅನ್ನೋ ಒಂದು ನಂಬಿಕೆನ ಕೊಡೋಣ.